ಬರುತ್ತೆ. ಮೊನ್ನೆ ಒಂದು ಮಾತು ಹೇಳಿದ್ರು ಸರ್, ಅಕ್ಕಿ ವಿಚಾರಕ್ಕವರು ನಾವು ಈಗ ಅಕ್ಕಿ ಕೊಡಕ್ಕೆ ರೆಡಿ ಇದೀವಿ, ಆದ್ರೆ ಸಿದ್ದರಾಮಯ್ಯನವರು ಅದೇ ಅನುಮತಿ ಕೊಡ್ತಿಲ್ಲ. ಎಲ್ಲಿ ಮುನಿಯಪ್ಪನವ್ರಿಗೆ ಹೆಸರು ಬರುತ್ತೋ ಅಥವಾ ರೊಕ್ಕ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಅಕ್ಕಿ ಖರೀದಿ ಮಾಡಕತ್ತಿಲ್ಲ ಅವರು ಅಂತ. ಅದಕ್ಕೆ ಹೇಳೋದು ಕರೆಕ್ಟ್ ಇದೆ. ಯಾರು ನೀವು ಫಸ್ಟ್ ಕೇಳ್ರಿ ಸರ್, ಅಕ್ಕಿ ತೊಗೊಂಡು ನಾವು ಸಂತೋಷ್ ಅವ್ರಿಗೆ ಮಾತಾಡಿದ್ವಿ, ಅದು ಮುಂದೆ ಮಾತಾಡೋಣ. ಫಸ್ಟು ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದವ್ರು ಯಾರು? ನೀವೆಲ್ಲ ಕಡೆ ಮೋದಿ ಅಕ್ಕಿ ಅಂತ ಹೇಳ್ತಿರಲ್ಲ, ಇದು ಸರಿನಾ? ಈ ಫಸ್ಟ್ ಪ್ರಶ್ನೆ ಕೇಳ್ರಿ. ಯಾರಿಗೆ? ಜೋಶಿ ಅವ್ರಿಗೆ ಕೇಳಿ. ಸರ್, ಇದು ಪ್ರೋಗ್ರಾಮ್ ನಿಮ್ದಾ? ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರ್ತಕ್ಕಂಥವ್ರು ಯಾರು? ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು? ನಿಮಗೇನು ಸಂಬಂಧ ಇದೆ ಇದಕ್ಕೆ? ಮೋದಿ ಸಾಹೇಬ್ರು 2 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ನೀವು ಹೇಳ್ತಾರೆ ಸರಿನಾ ಅಂತ ಕೇಳ್ರಿ. ಮತ್ತು ಅವಾಗ ಇವತ್ತು ನೀವು ಅಕ್ಕಿ ಕೊಡೋಕೆ ರೆಡಿ ಇದ್ರೆ ಅವಾಗ ಯಾಕೆ ಕೊಡೋಂಗಿಲ್ಲ ಅಂತ ನೀವು ಕೇಳಬೇಕಲ್ಲ, ಅದಕ್ಕೆ ಉತ್ತರ ಕೊಡಲಿ. ಆಮೇಲೆ ನಾವು ಹೇಳ್ತೀವಿ ಈಗ ಯಾಕೆ ತೊಗೊಳಲ್ಲ ಅಂತೇಳಿ. ನಾವು ಅವ್ರು ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ. ಫಸ್ಟ್ ಇದಕ್ಕೆ ಉತ್ತರ ಕೊಡೋಕೆ ಹೇಳ್ರಿ. ನಾವು ತಗೋಬೇಕೋ ತಗೋಬಾರ್ದು ನೀವು ರೇಟಿಂಗ್ನ ಕೊಡೋಕೆ ಹೇಳ್ರಿ ಫಸ್ಟ್ ಅವರಿಗೆ. ಯಾರಿಗೆ? ಜೋಶಿ ಅವರಿಗೆ. ನಾವು ಕೇಂದ್ರ ಸರ್ಕಾರದವರು ಕಳೆದ ಬಾರಿ ನೀವು ಅಕ್ಕಿ ಕೇಳ್ದಾಗ ಕೊಡೋಕೆ ರೆಡಿ ಇರಲಿಲ್ಲ, ಈ ಬಾರಿ ನಾವು ಕೊಡೋಕೆ ರೆಡಿ ಇದೀವಿ ಅಂತ ಅವ್ರು ರೇಟಿಂಗ್ನ ಕೊಡೋಕೆ ಹೇಳ್ರಿ. ಆಮೇಲೆ ಸರ್ಕಾರ ತೀರ್ಮಾನ ಮಾಡೋದು. ಅವ್ರು ಯಾಕೆ ಬಂದು ಪ್ರಶ್ನೆ ಹೇಳ್ಬೇಕಂಗೆ ನಾವು ಅಕ್ಕಿ ಕೊಡೋಕೆ ರೆಡಿ ಇದೀವಿ ಅಂತೇಳಿ? ಊರಲ್ಲಿ ಯಾಕೆ ಹೇಳ್ತಾರೆ ಅವರು? ಊರಲ್ಲಿ ಯಾಕೆ ಹೇಳ್ತಾರೆ? ಯಾವುದೇ ದಾಖಲಾತಿಗಳಿಲ್ಲ. ಮತ್ತೆ ಸುಮ್ಮನೆ ಹೇಳ್ತಾರಾಟೆ. ಅದಕ್ಕೆ ಅವ್ರು ರೇಟಿಂಗ್ನ ಕೊಡೋಕೆ ಹೇಳ್ರಿ. ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ, ಕಳೆದ ಬಾರಿ ಕೂಡ ಈ ತರ ಸ್ಟಾಕ್ ಇತ್ತು, ನೀವು ನಮಗೆ ಕೇಳಿದ್ರಿ, ನಾವು ಕೊಟ್ಟಿಲ್ಲ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ, ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರನ ತೆಗೆದುಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೊಡಬೇಕಂತ ರೇಟಿಂಗ್ ಕೂಡ ಕೇಳ್ರಿ. ಸುಮ್ಮನಿರಪ್ಪ, ನಾ ಹೇಳಿದ ಪ್ರಶ್ನೆ ಕೇಳ್ರಿ ಅವ್ರಿಗೆ. ಸುಮ್ಮನೆ ನೀವು ನಮ್ಮನ್ನು ಕೇಳ್ತೀರಿ, ಬರ್ರಿ ನಾವು ಹೇಳಿದ್ದೀವಿ ಬರ್ಕಾಳ್ರಿ, ನಾವು ಹೇಳಿದ್ ಕೇಳ್ರಿ ಅವ್ರಿಗೆ. ನೀವು ಕೇಳ್ರ ಅಲ್ಲ, ಡಿಬೇಟ್ ಕೇಳ್ರಿ ಅಂತ ಹೇಳಕತ್ತೀವಿ. ನೀವು ಕೇಳಿದ್ವಿ, ನಾನು ಒಂದ್ಸಲಿ ನಾನು ನೋಡಿಲ್ಲ, ನೀವು ಕೇಳಿದ್ ನೀವು ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ ನನಗೆ. ನೀವು ಏನು ಕೇಳ್ತೀರ ನನಗೆ ಒಂದು ರೆಕಾರ್ಡಿಂಗ್ ಮಾಡಿ ಕಳಿಸ್ರಿ. ನೀವೇನು ರೆಕಾರ್ಡಿಂಗ್ ಮಾಡ್ತೀರಿ, ನಾವು ಕೇಳಿರೋ ಪಾಯಿಂಟ್ಗಳು ಕೇಳ್ರಿ. ಅವ್ರು ಕೇಳಿರೋ ಪಾಯಿಂಟ್ಗಳು ಸ್ಪೆಸಿಫಿಕ್ ಆಗಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಈಗ ಮಹದಾಯಿ ವಿಚಾರಕ್ಕೆ ನಮ್ಮ ಧಾರವಾಡ ಜಿಲ್ಲೆಗೆ ಬರೋದಾದ ಸರ್, ಮಹದಾಯಿ ವಿಚಾರಕ್ಕೆ ದಶಕಗಳಿಂದ ಹೋರಾಟ ನಡೆಯುತ್ತೆ. ಈಗ ಗೋವಾಕ್ಕೆ ಸಿಹಿ, ಕರ್ನಾಟಕಕ್ಕೆ ಕಹಿ ಅಂತೇಳಿ ಮತ್ತೆ ಕೇಂದ್ರದಾಗ ಅವ್ರದೇ 10 ವರ್ಷ ಆಯ್ತು ಸರ್ಕಾರ ಇದ್ದು, ನಾವು DPR ಮಾಡಿಸಿದ್ವಿ ಅಂತ ವಿಜಯೋತ್ಸವ ಆಚರಣೆ ಮಾಡಿದ್ರೆ ಸರ್ ಇಲ್ಲಿ ಬಂದು. ಅಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ನಮ್ಕಿನ ಚೆನ್ನಾಗೇ ಇದೆ, ಹೌದಿಲ್ಲ? ಈಗ ನೀವು ಜನಕ್ಕೆ ಬಿಡಿಸಿ ಹೇಳ್ಬೇಕು, ನೀವು ಅನಲೈಸ್ ಮಾಡ್ಬೇಕಲ್ವ ನಡುಕೆ. ಸರ್ಕಾರ ಅವ್ರದ್ದೇ, ಗೋವಾ ಅವ್ರದ್ದೇ, ಮಹಾರಾಷ್ಟ್ರ ಅವ್ರದ್ದೇ ಇತ್ತು, ಕರ್ನಾಟಕನೂ ಅವ್ರದ್ದೇ ಇತ್ತು, ಕೇಂದ್ರದಲ್ಲಿ ಅವರೇ ಇತ್ತು. ಆಯಿತಾ? ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಲಿಲ್ಲ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೊನ್ನೆ ಇಲ್ಲೊಂದು ಪವರ್ ಲೈನ್ ಹೋಗ್ಲಿಕ್ಕೆ ಗೋವಾದವ್ರಿಗೆ ಕೊಟ್ಟಿರಲಿಲ್ಲ, ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳಬೇಕಲ್ವಾ? ಇಲ್ಲಿ ರಾಜ್ಯ ಸರ್ಕಾರ ಇನ್ನು ಅಪ್ರೂವನೇ ಕೊಟ್ಟಿಲ್ಲ, ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಅವರು ಡೀಮ್ಡ್ ಥರ ಕೊಟ್ಟಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಡೀಮ್ ಥರ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕೊಟ್ಟರು? ಎದಕ್ಕೆ ಕೊಟ್ಟರು? ಮತ್ತು ಕರ್ನಾಟಕ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಮತ್ತು BJP ಕೊಡುಗೆ ಕರ್ನಾಟಕ ಜನಕ್ಕೆ, ಪ್ರಹ್ಲಾದ್ ಜೋಶಿ ಅವ್ರ ಕೊಡುಗೆ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಅಕ್ಕಿ ಬಗ್ಗೆ ಯಾರು ಕೇಳ್ರಿ ಮಾತಾಡಕ್ಕೆ ನಿಮಗೆ? ನೀವು ಫಸ್ಟ್ ಅದಕ್ಕೆ ಕೇಳ್ರಿ. ಸರ್, ಅಕ್ಕಿ ಆಮೇಲೆ ಇರಲಿ, ಇದ್ರ ಬಗ್ಗೆ ಉತ್ತರ ಕೊಡ್ರಿ ಅಂತ ಹೇಳ್ರಿ. ಏನು ಕೇಳ್ತಾರೆ ನೋಡೋಣಲ್ಲ. ಅದನ್ನ ಕೇಳಿದಾಗ ಅವರು ಜುಲೈ 31ಕ್ಕೆ ಮೀಟಿಂಗ್ ಇತ್ತು ವೈಲ್ಡ್ ಲೈಫ್, ಅವಾಗ ನಮ್ಗೆ ಹೇಳೇ ಇಲ್ಲ ಇವರು. ಯಾರು ಹೇಳ್ಬೇಕು? ಸರ್ಕಾರದವ್ರು ನಮ್ಮ ಗಮನಕ್ಕೆ ತರಲಿಲ್ಲ. ಇವ್ರ ಗಮನಕ್ಕೆ ಯಾಕೆ ತರಬೇಕು? ಹೋಗಿರುತ್ತೆ, ಕೇಂದ್ರ ಸರ್ಕಾರದ ಪ್ರೊಸೀಜರ್ ಇದೆ, ಹೋಗುತ್ತೆ. ನಮ್ಮ ಮತ್ತೆ ಇಷ್ಟೆಲ್ಲ ಮತ್ತೆ ಮಾದಾಯದೇನು ಗಮನಕ್ಕೆ ತಂದಿಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಹೋಗಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಎಲ್ಲಿ ಹೋಗಿದ್ದೀವಿ. ಅದೇ ಹೇಳೋದು, ನೀವು ಕರೆಕ್ಟಾಗಿ ಕೇಳಿದ್ರೆ ಅವ್ರು ಇನ್ನೊಂದ್ಸಲಿ ಮಾತಾಡಲ್ಲ. ಆಲ್ ಪಾರ್ಟಿ ಮೀಟಿಂಗ್ ಎಲ್ಲಿ ಮುಖ್ಯಮಂತ್ರಿ ಹೋಗಿದ್ದಾರೆ? ಈಗ ಮತ್ತೊಮ್ಮೆ ಸರ್ವಪಕ್ಷ ನಿಯೋಗ ಹೋಗ್ತಾ ಇದೆ ಅಲ್ಲ. ಲಾಸ್ಟ್ ಟೈಮ್ ಕೂಡ ಹೋಗಿದ್ದೀವಿ, ಮೊದಲನೇ ಬಾರಿ ಮುಖ್ಯಮಂತ್ರಿ ಕೂಡ ಹೋಗಿದ್ದೀವಿ. ಇವ್ರದಿತ್ತಲ್ಲ 5 ವರ್ಷ, ಬಿಟ್ಬಿಡ್ರಿ, ನಾವಂತೂ ಕಳಿಸಲ್ಲ. ಇವ್ರು 5 ವರ್ಷ ಇತ್ತಲ್ಲ, ನೀವೇನು ಮಾಡಿದ್ರಿ ಮತ್ತೆ? ಆಮೇಲೆ ಮೋದಿಯವ್ರ ಹತ್ರ ಇದು ಕಂಪ್ಯೂಟರ್ ಇದೆ ಅಲ್ರಿ, ಅವ್ರ ಹತ್ರ ರಾತ್ರಿ ಮಕ್ಕಳಲ್ಲಿ ಈಗ ನೋಡ್ತಾರಲ್ಲ, ಮತ್ತೆ ಏನಿದ್ದು ನೋಡಿ ಮಾಡಿಬಿಡ್ಬೋದು. ಹಂಗೆ ಅಪ್ರೂವ್ ಕೊಟ್ಬಿಡ್ಬೋದು. ಅವ್ರಿಗೇನು ಬೇಕಾಗಿಲ್ಲಲ್ಲ. ಅದನ್ನು ಅವ್ರ ಹತ್ರ ಸ್ಕೀಮ್ ಇದೆ ಅಲ್ಲ. ಹಿಂಗೆ ರಾತ್ರಿ ಹಿಂಗೆ ಮಕ್ಕಳಕ್ಕಿಂತ ಮುಂಚೆ ಎಲ್ಲ ಅವ್ರ ಹತ್ರ ಟ್ಯಾಬ್ ಇದೆ, ಟ್ಯಾಬ್ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬಿಡ್ತಾರಂತ ಏನೇನು ಪೆಂಡಿಂಗ್ ಇದೆ, ಪೆಂಡಿಂಗ್ ಅವ್ರು ಕ್ಲಿಯರ್ ಮಾಡ್ಬಿಡಕ್ಕೆ ಹೇಳ್ರಿ. ಮತ್ತೆ ಹೇಳ್ರಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಲ್ಲ, ಅದೇನೋ ಸರ್ ಮಕ್ಕಳಕ್ಕಿಂತ ಮುಂಚೆ ಹಿಂಗಿನ ದೊಡ್ಡ ಡ್ಯಾಶ್ ಬೋರ್ಡ್ ಇದೆ ಅಂತೆ, ಎಲ್ಲ ನೋಡ್ಬಿಡ್ತಾರಂತೆ, ಬಡವರು ಎಲ್ಲ ಕಾಣ್ತಾರೆ ಅವರಿಗೆ. ಮತ್ತು ಕರ್ನಾಟಕದ ಜನ ಭಾಳ ಬಡವರಾಗಿದ್ದಾರೆ, ನಮಗೆ ತೊಂದರೆ ಆಗಿದೆ, ಬರಗಾಲ ಆಗಿದೆ, ಈಗ ಅತಿವೃಷ್ಟಿ ಆಗಿದೆ, ಏನು ನಿಮ್ಮೊಂದು ₹1 ಅನುದಾನ, ನಿಮ್ಮ ಪ್ರಧಾನಮಂತ್ರಿ ಸ್ಕೀಮ್ಗಳು, ಮನೆಗಳು ಧಾರವಾಡ ಜಿಲ್ಲೆಗೆ ಎಷ್ಟು ಕೊಟ್ಟಿರಿ? ನಿಮ್ಮ ಓಣೆಯಲ್ಲಿ, ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಮನೆಗಳು ಬಂದಾವೆ? ಅದನ್ನ ಕೇಳಬೇಕಲ್ಲ ನೀವು. ದಯವಿಟ್ಟು ಸ್ಪೆಸಿಫಿಕ್ ಆಗಿ ಕೇಳ್ರಿ, ಅವಾಗ ಗೊತ್ತಾಗುತ್ತೆ ಯಾರು ಕರೆಕ್ಟ್ ಉತ್ತರ ಕೊಡ್ತಾರೆ ಅಂತೇಳಿ. ನಿಮ್ಮ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಸ್ಕೀಮಲ್ಲಿ ಎಷ್ಟು ಮನೆಗಳು ಬಂದಾವೆ? ಒಂದು ರೆಕಾರ್ಡ್ನಲ್ಲಿ ಲೈವ್ ಹೋಗಿ ನೋಡ್ಬೇಕು, ಚೆಕ್ ಮಾಡ್ಬೇಕಲ್ಲ. ನಿಮ್ಮದೇ ಕ್ಯಾಮ್ರಾ ತೊಗೊಳ್ರಿ, BJP ಕಾರ್ಯಕರ್ತನೇ ಬರಲಿ, ಹೋಗೋಣ ಮನೆ ಹೋಗಿ ನೋಡ್ಕೊಂಬರೋಣ. ನೀವು ಜನಕ್ಕೆ ತೋರಿಸ್ರಲ್ಲ. ಸುಮ್ಮನೆ ಹೇಳೋದು 4 ಕೋಟಿ ಮನೆ ಕೊಟ್ಟಿವಿ, 5 ಕೋಟಿ ಮನೆ ಕೊಟ್ಟಿವಿ. ಪಾರ್ಲಿಮೆಂಟ್ನಾಗ 5 ಕೋಟಿ ಮನೆ, ನಿರ್ಮಲಾ ಸೀತಾರಾಮನ್ ಅವರು 3 ಕೋಟಿ ಅಂತ ಹೇಳಿದ್ರು. ಇವರು ನೆಕ್ಸ್ಟ್ ಡೇ ಬಂದು 4 ಕೋಟಿ ಹೇಳಿದ್ರು. ಒಂದೇ ದಿನಕ್ಕೆ 1 ಕೋಟಿ ಹೆಚ್ಚಾಯ್ತು. ಮತ್ತು ಇದಕ್ಕೆ ಯಾರು ಉತ್ತರ ಕೊಡಬೇಕು? ಇದೇ ರಾಹುಲ್ ಗಾಂಧಿ ಅವರು ಆ ಥರ ಮಾತಾಡಿದ್ರೆ ಏನು ಬೇಕಿದ್ದು ಮಾತಾಡೋರು, ಇವ್ರು ಮಾತಾಡಿದ್ರೆ